ಹಿರಿಯ ದಲಿತ ಮುಖಂಡರುಗಳಿಗೂ ಹಾಗೂ ಪೊಲೀಸು ಆರಕ್ಷಕರಿಗೂ ಅಧಿಕಾರಿಗಳಿಗೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ತ್ರೈಮಾಸಿಕ ದಲಿತ ಮುಖಂಡರ ಸಭೆಯನ್ನು ಕರೆದಿರೋದು ತುಂಬ ಸಂತೋಷದ ವಿಚಾರ. ನಾನು ಮಾದನೇಶನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಕ್ಕಂಥ ಮಾಕ್ಲಿ ಗ್ರಾಮದಲ್ಲಿ ವಾಸಿಯಾಗಿದ್ದೀನಿ. ಮಾಕ್ಲಿ ಗ್ರಾಮದಲ್ಲಿ ನಾನು ದಿನನಿತ್ಯ ನೋಡ್ತಾ ಇರ್ತಕ್ಕಂಥ ಬಹು ಪ್ರಮುಖ ಸಮಸ್ಯೆ ಅಂದರೆ ಈ ಯುವಕರು ಏನಾಗಿದ್ದಾರೆ, ಹೇಳೋ ಮಾತು ಕೇಳ್ತಾ ಇಲ್ಲ. ತಂದೆ ತಾಯಿಗೆ ಅವರು ಊಟ ಹಾಕ್ತಾರೋ ಬಿಡ್ತಾರೋ ಅಡ್ಡದಾರಿ ಹಿಡಿದು ಬಿಟ್ಟಿದ್ದಾರೆ. ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇಲ್ಲ, ಅನೈತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭೀಮೇಶ್ವರ ಟೆಂಪಲ್ ಅಂತ ಒಂದು ನೀವು ಕೇಳಿರ್ಬೋದು, ಪುಣ್ಯಕ್ಷೇತ್ರ. ಅಂತ ಪುಣ್ಯಕ್ಷೇತ್ರದ ಹತ್ರ ಗಾಂಜಾ ಹೊಡಿತಾರೆ, ಅಫೀಮ್ ಸೇರ್ತಾರೆ, ಮತ್ತು ಅಲ್ಲಿ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡ್ಬಂದು ಚುಡಾಯಿಸೋದು, ತುಂಬ ಕೆಟ್ಟ ಕೆಟ್ಟ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ನಾವು ಅದನ್ನು ಸಾಕಷ್ಟು ನಾನು ಸ್ಟೇಷನ್ ವಿಭಾಗದಲ್ಲಿ ಹೇಳಿದ್ರೆ ಅದನ್ನು ಗಮನನೇ ಹರಿಸೋದಿಲ್ಲ. ನನಗೆ ಈ ಪೊಲೀಸ್ ಮೀಟಿಂಗ್ ಬರೋಕ್ಕೆ ಬೇಜಾರಾಗಿ ಹೋಗ್ಬಿಡ್ತು. ನನಗೆ ಯಾಕಂದ್ರೆ ನಾನು ಇದ್ದಂಗೆ ಹೇಳ್ಬಿಡ್ತೀನಿ, ಅದು ಕೆಲವರು ಸಹಿಸ್ಕೊಳ್ಳೋಕ್ಕಾಗಲ್ಲ. ನಮ್ಮ ಪೊಲೀಸ್ ಅಧಿಕಾರಿಗಳು ನಾನು ಎಷ್ಟೋ ಟೈಮ್ ಹೇಳಿದ್ದೀನಿ. ಮೊದಲು ನಮ್ಮ ಸತ್ಯನಾರಾಯಣ ಸಾಹೇಬ್ರು ಅಂತಿದ್ರು, ಸರ್ಕಲ್ ಇನ್ಸ್ಪೆಕ್ಟರು. ಅವರು ನಾನು ಖುದ್ದಾಗಿ ಹೋಗಿ ಹೇಳಿದ್ದೆ, ಸರ್ ನಾನು ನಿಮ್ಮ ಪೊಲೀಸ್ ಇಲಾಖೆನವ್ರಿಗೆ ಏನಾದ್ರು ಹೇಳಿದ್ರೆ ಅದನ್ನು ಸರಿಯಾಗಿ ಗಮನಕ್ಕೆ ಹಾಕೊಳ್ಳಲ್ಲ, ಅದನ್ನು ಬೇರೆ ಥರ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ಕೊತಾರೆ. ನಾನು ಅದಕ್ಕೆ ಇನ್ನು ಪೊಲೀಸ್ ಮೀಟಿಂಗಿಗೆ ಬರಲ್ಲ. ಯಾಕಂದ್ರೆ ನಾವು ಕರೆಕ್ಟಾಗಿ ಏನು ಹೇಳ್ಕೊತಾರೆ ಸ್ಟೆಪ್ ತಗೊಳ್ಬೇಕಲ್ಲ. ನಾವು ಹೇಳೋದನ್ನ ಸ್ಟೆಪ್ ತಗೊಳ್ಳೋದ್ಮೇಲೆ ನಾನು ಸುಮ್ಮನೆ ಭಾಷಣ ಮಾಡ್ದಂಗೆ ಆಗ್ತದೆ ಸರ್. ಇದು ನಾನು ಒಬ್ಬ ಯುವಕ ಇದ್ದೀನಿ, ನನಗೂ ಆ ಕನಸುಗಳಿದ್ದಾವೆ. ನಮ್ಮ ಊರು ಚೆನ್ನಾಗಿರ್ಬೇಕು, ನಮ್ಮ ಊರಿನ ಜನ ಚೆನ್ನಾಗಿರ್ಬೇಕು ಅಂತ ಆಸೆಗಳು ಕಟ್ಕೊಂಡಿರ್ತೀವಿ. ನನ್ನ ಮನೆ ಚೆನ್ನಾಗಿರಲಿ, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತ ಬಯಸೋನಲ್ಲ. ನನ್ನ ಊರು ಒಳ್ಳೆ ಹೆಸರು ಮಾಡಿರ್ಬೇಕು, ನಮ್ಮ ಊರಿನ ಜನನೂ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀವಿ. ಸಮಾಜದ ಏಳಿಗೆಗಳನ್ನ ಬಯಸ್ತೀವಿ ನಾವು, ಅಲ್ವಾ ಸರ್? ಒಂದು ಆಲದ ಮರದ ಕೆಳಗೆ ನಿಂತ್ಕೊಂಡ್ರೆ 10 ಜನರು ನೆರಳು ಕೊಡ್ತದೆ. ಒಂದು ಜಾಲಿ ಮರದ ಕೆಳಗೆ ನಿಂತ್ಕೊಂಡ್ರೆ ಏನಾಗುತ್ತದು? ಅದು ತರವಲ್ಲ. ಅದು ಹಂಗೆ ಸಮಾಜದ ಸುವ್ಯವಸ್ಥೆನ ಕಾಪಾಡಬೇಕಾದ ನಮ್ಮ ಕರ್ತವ್ಯ. ನಮ್ಮ ಅಧಿಕಾರಿಗಳು ನಮ್ಮನ್ನು ಏನು ಹೇಳ್ತಾರೆ, ಪ್ರೇರೇಪಣೆ ಮಾಡ್ತಾರೆ. ಏನಾದರೂ ನಿಮ್ಮ ಭಾಗಗಳಲ್ಲಿ ಏನಾದರೂ ತೊಂದರೆಗಳು ಕಂಡು ಬಂದರೆ ಹೇಳಿ ಅಂತ ಹೇಳಿದಾಗ ಅದು ಸ್ಟೆಪ್ ತಗೊಳ್ಬೇಕಲ್ವಾ? ಆ ಹುಡುಗ ಏನು ಹೇಳ್ತಾ ಇದ್ದಾನೆ, ಅದು ನಿಜವಾಗಿ ಹೇಳಿದೆಯಾ, ಪರಿಶೀಲನೆ ಮಾಡೋಣ, ಒಂದ್ಸರಿ ಬಾರಪ್ಪ ನೀನು ತೋರಿಸು ಅಂತಂದರೆ ತೋರಿಸಿ ನಾನು ಬೇಕಾದ್ರೆ ಏನು ನಡೀತಾ ಇದೆ ಅಂತ. ಇವ್ರು ಯಾವುದಕ್ಕೂ ಸ್ಟೆಪ್ ತಗೊಳ್ಳಲ್ಲ. ಹಂಗಾಗಿ ನಾನು ಏನು ಹೇಳಿದೆ, ಭೀಮೇಶ್ವರ ಪುಣ್ಯಕ್ಷೇತ್ರ ಸರ್, ನಾನು ಯಾವ ಅಧಿಕಾರಿಗಳ ಮೇಲೆ ನಾನೇನು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ತಮ್ಮ ಹೆಸರು ಏನಂದ್ರೆ? ಮಂಜುನಾಥ್ ಅಂತ ಸರ್. ರಿಯಲಿ ಹ್ಯಾಟ್ಸ್ ಆಫ್ ಫಾರ್ ಯುವರ್ ಕನ್ಸರ್ನ್. ಥ್ಯಾಂಕ್ಸ್ ಸರ್. ನಿಮ್ಮ ಆ ಒಂದು ಏನೇ ಇರಲಿ ನಿಮ್ಮ ಮನಸ್ಸಲ್ಲಿರೋದೇ ಅದು ಬಂದದ್ದು ಸರ್. ಅಧಿಕಾರಿ ಮಾತಾಡಿರೋರ ಪೈಕಿ ರಿಯಲ್ ಆಗಿ ಕನ್ಸರ್ನ್ ಇಟ್ಕೊಂಡು ಏನೋ ನಮ್ಮ ಊರು, ನಮ್ಮ ಫ್ಯಾಮಿಲಿ ಅಥವಾ ಈ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಮಾತಾಡಿದವರು ಏಕೈಕ ವ್ಯಕ್ತಿ ನೀವೇನೆ ಸರ್. ನಾನು ಸುಮ್ಮನೆ ಇದ್ರೊಳಗೆ ಭಾಷಣ ಮಾಡಿಬಿಡೋದು, ಅವರು ದೊಡ್ಡವರಾಗಲ್ಲ. ಐ ಕ್ಯಾನ್ ಸಿ ಯುವರ್ ಕನ್ಸರ್ನ್ ಅಬೌಟ್ ದ ಸೊಸೈಟಿ. ರಿಯಲಿ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಅಪ್ರಿಷಿಯೇಟ್. ಆಮೇಲೆ ನಿಮ್ಮ ಯಾವ ಮಾಹಿತಿನೂ ಅರುಣನ್ ಕೊಡಿ, ನನಗೆ ಹೇಳಿ. ಡೆಫಿನೆಟ್ಲಿ ವಿ ವಿಲ್ ಆಕ್ಟ್. ಭರವಸೆ ಇರಲಿ. 100ಕ್ಕೆ 100 ಭಾಗ ಅಟೆಂಡ್ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ 80 ಭಾಗ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಅದರ ಬಗ್ಗೆ ಭರವಸೆನ ಕಳ್ಕೊಬೇಡಿ. ಆಮೇಲೆ ಮಾದನಾಯಕನಹಳ್ಳಿ ಈ ಹಿಂದೆ ಗ್ರಾಮೀಣ ಭಾಗದಲ್ಲಿದ್ದದ್ದು ಈಗ ನಗರಕ್ಕೆ, ಬೆಂಗಳೂರು ನಗರಕ್ಕೆ ಸೇರ್ಪಡೆ ಆಗಿದೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಸಬ್ ಇನ್ಸ್ಪೆಕ್ಟ್ರು ಚೇಂಜಸ್ ಆಗಿದ್ದಾರೆ ಫುಲ್ಲು. ನೆಕ್ಸ್ಟ್ ವೆರಿ ಶಾರ್ಟ್ಲಿ ಇನ್ಸ್ಪೆಕ್ಟ್ರು ಚೇಂಜ್ ಆಗ್ತಾರೆ, ಜೊತೆಗೆ ಇಡೀ ಸ್ಟಾಫ್ ಚೇಂಜ್ ಆಗುತ್ತೆ ಆಮೇಲೆ ವೆಹಿಕಲ್ಸ್ ಜಾಸ್ತಿ ಆಗುತ್ತೆ. ಇದು ಈಗ ಡಿವೈಡ್ ಮಾಡಲಿಕ್ಕೆ ಪ್ರಪೋಸಲ್ಸ್ ಇದೆ. ನೀವೊಂದು 6 ತಿಂಗಳಲ್ಲಿ ಮೇಜರ್ ಸುಧಾರಣೆಗಳನ್ನ ಖಂಡಿತ ನೀವು ನೋಡ್ತೀರಾ, ಅದರಲ್ಲಿ 2 ಮಾತಿಲ್ಲ. ನಿಮ್ಮ ಯಾವುದೇ ಮಾಹಿತಿ ಇದ್ರೂ ನೇರವಾಗಿ ನನಗೆ ಬಂದು ಹೇಳಿ ಅಥವಾ ಫೋನ್ ಮಾಡಿ. SP ಕಾನ್ಸ್ಟೇಬಲ್ ಅರುಣ್ಗೆ ಹೇಳಿ ಡೆಫಿನೆಟ್ಲಿ ಅಟೆಂಡ್ ಮಾಡಿ. ನಿಮ್ಮಂತ ದಕ್ಷಾಧಿಕಾರಿಗಳನ್ನ ಪಡೆದಿರ್ತಕ್ಕಂಥ ನಾವು ಪುಣ್ಯಾತ್ಮರು ಅಂತ ಏನು ಇಲ್ಲ ಪಡ್ತಾ, ಈಗೇನು ಬದಲಾವಣೆ ಜಗದ ನಿಯಮನ್ನಾಗಿ ಬದಲಾವಣೆ ಆಗೋದಕ್ಕೆ ಸಮಯ ತಗೊಳುತ್ತೆ. ಹಂಗೆ 6 ತಿಂಗಳು ತಗೊಳ್ಳಿ ಸರ್, ಪರವಾಗಿಲ್ಲ 8 ತಿಂಗಳು ತಗೊಳ್ಳಿ. ಏನು ಓದಿದ್ದೀರಾ ಸರ್? ನಾನು 2nd year PUC ಸರ್. ಆದರೂ ನಿಮ್ಮ ಭಾಷೆ ಇದೆಲ್ಲ ತುಂಬಾ ಚೆನ್ನಾಗಿದೆ. ಸೀರಿಯಸ್ಲಿ ಗುಡ್. ಥ್ಯಾಂಕ್ ಯು ಸರ್. ಕೀಪ್ ಇಟ್ ಅಪ್ ಸರ್. ಮತ್ತೆ ಇನ್ನೊಂದು, ಮಾಕ್ಲಿ ಪ್ರಭಾನಗರ ಅಂಡರ್ ಪಾಸ್ ಹತ್ರ ತುಂಬಾ ಟ್ರಾಫಿಕ್ ಆಗುತ್ತೆ ಸರ್. ಅಲ್ಲಿ ಹೋಮ್ ಗಾರ್ಡ್ ಪೊಲೀಸ್ನವರು ಹಾಕಿರ್ತಾರೆ, ಟ್ರಾಫಿಕ್ ಪೊಲೀಸ್ನವರು ಹಾಕಿರ್ತಾರೆ. ಸಮಯ ಸಂದರ್ಭ ಚೆನ್ನಾಗಿ ಅವ್ರು ಕಾರ್ಯನಿರ್ವಹಣೆ ಮಾಡ್ತಾರೆ. ಆದ್ರೆ ಒಂದೊಂದು ಟೈಮ್ ಸ್ಪಾಟ್ ಬಿಟ್ಟು ಅವ್ರು ಬೇರೆ ಕಡೆ ಫೋನ್ಗಳಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಸರ್. ಸೊ ಇದಕ್ಕೆ ಈಗ ಇನ್ ಅನದರ್ 15 days 15 ದಿವಸದಲ್ಲಿ ಸರ್ಕಾರದಿಂದ ಆದೇಶ ಆಗ್ತಾ ಇದೆ. ಏನು, ಈಗ ಎನ್ಫೋರ್ಸ್ಮೆಂಟ್ ಇಲ್ಲ, ಸುಮ್ಮನೆ ರೆಗ್ಯುಲೇಷನ್ ಮಾಡ್ತಾ ಇದ್ದಾರೆ. ಯಾವುದೇ ಕೇಸಸ್ ಆದರೆ ನಾವು ಮಾದನಾಯಕನಹಳ್ಳಿ L&O ಸ್ಟೇಷನ್ನವರೇ ಅಟೆಂಡ್ ಮಾಡ್ತಾ ಇದ್ದೇವೆ. ಹೆವಿ ಬರ್ಡನ್ ಆಗ್ತಾ ಇದೆ. ಅದನ್ನು ಟ್ರಾಫಿಕ್ ಅವರಿಗೆ ವಹಿಸಬೇಕು ಅಂತೇಳಿ ಪ್ರಸ್ತಾವನೆ ಆಲ್ರೆಡಿ ಸರ್ಕಾರಕ್ಕೆ ಹೋಗಿದೆ.
ಅದೇ ಇಟ್ ಟೇಕ್ ಸ್ವಲ್ಪ ಟೈಮ್ ಅಷ್ಟೇ ಬಿಟ್ರೆ ಇನ್ನು 15 ದಿವಸದಲ್ಲಿ ಅದು ಆದೇಶ ಬರುತ್ತೆ. ಡೆಫಿನೆಟ್ ಆಗಿ ಸಿ ದ ಚೇಂಜಸ್. ಬಹುಮುಖ್ಯವಾಗಿ ಸರ್, ಲಾರಿ ಟ್ರಾನ್ಸ್ಪೋರ್ಟ್ ಗಾಡಿಗಳು ತುಂಬ ನಿಂತ್ಕೊಂಡ್ಬಿಡ್ತವೆ ಮೇನ್ ರೋಡ್ಗಳಲ್ಲಿ. ಅದೇನಾಗುತ್ತೆ ಅಂದರೆ ಗಾಡಿಗೆ ಅದು ನಮಗೆ ಟೂ ವೇ ಇದೆ. ನಮಗೆ ಅಂಡರ್ ಪಾಸ್ಗಳು TCI ಬಿಟ್ಟರೆ ನಮಗೆ ಪ್ರಭಾನಗರನೇ ಸರ್ ಇರೋದು. 1 ಕಿಲೋಮೀಟರ್ ಅಂತರ ಇರೋದ್ರಿಂದ ನಾವು ಊರುಗಳಿಗೆ ಮೂಲ ಗ್ರಾಮಗಳಿಗೆ ಬರಬೇಕಾದ್ರೆ ಆಪೋಸಿಟ್ ಆಗಿ ಬರಬೇಕು. ಸೊ ಈ ಗಾಡಿಗಳು ಯಾವಾಗ ಒಂದು ಸೈಡ್ ನಿಲ್ಸ್ಕೊಂಡ್ಬಿಡ್ತಾರೆ ನೋಡಿ, ಅವ್ರಿಗೆ ಅವಾಗ ಹಿಂದೆ ಮುಂದೆ ಯಾವ ಗಾಡಿಗಳು ಪಾಸ್ ಆಗೋದಕ್ಕಾಗಲ್ಲ. ಶಾಲಾ ಮಕ್ಕಳನ್ನ ನಾವು ಟೈಮ್ ಕರೆಕ್ಟಾಗಿ ಶಾಲೆಗೆ ತಲುಪಿಸೋಕ್ಕಾಗೋದಿಲ್ಲ. ಒಂದು ವೈದ್ಯಕೀಯ ಏನೋ ಸಮಸ್ಯೆ ಆಗುತ್ತೆ, ಒಂದು ಆಂಬುಲೆನ್ಸ್ ಹೋಗೋದಕ್ಕೂ ಪರಿಸ್ಥಿತಿ ತುಂಬ ಕೆಟ್ಟದಾಗಿರುತ್ತೆ. ಅದನ್ನ ಬಹುಮುಖ್ಯವಾಗಿ ನಿರ್ವಹಣೆ ಮಾಡ್ಬೇಕಂತ ನಿಮ್ಮಲ್ಲಿ ವಿಶೇಷವಾಗಿ ಲಾಸ್ಟ್ ಟೈಮ್ ಜನಸಂಪರ್ಕ ಸಭೆಯಲ್ಲಿ ಮೇಜರ್ ಪ್ರಾಬ್ಲಮ್ ಇದ್ದದ್ದೇ ಈ ಟ್ರಾಫಿಕ್ದು. ಅಂಡ್ ಸತ್ಯ ಕೂಡ ನಾವೇ ನೋಡಿದೀವಲ್ಲ, ಅಲ್ಲಿ ಸರ್ವಿಸ್ ರೋಡ್ ಬರ್ತಿದ್ದು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು. ಏನಿವೆ ಟ್ರಾಫಿಕ್ ಅವ್ರು ಮನ್ಸು ಮಾಡಿದ್ರೆ ಅದನ್ನ ಇದು ಮಾಡ್ಬೋದು. ಅದೇ ಎಸ್ ಸರ್, ಬಹುಮುಖ್ಯವಾಗಿ ಇನ್ನೊಂದು ನಮ್ಮ ಅರುಣ್ ಸರ್ ಇಲ್ಲೇ ಇದ್ದಾರೆ. ನಾನು ವಿಶೇಷವಾಗಿ ಇನ್ನೊಂದು ಪ್ರಾಬ್ಲಮ್ ಸರ್, ಆರೋಗ್ಯತ್ನಲ್ಲಿ ಮುಖ್ಯ ರಸ್ತೆಯಲ್ಲಿ ಒಂದು 20-30 ಜನ ಹುಡುಗರು, ಚಿಕ್ಕ ಹುಡುಗರು ಸರ್, ಯುವಕರು ಸೇರ್ಕೊಂಡು ಗಾಂಜಾಗಳು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಈ ಆಚೆಗಡೆಯಿಂದ ಬರ್ತಕ್ಕಂಥ ನಾರ್ತ್ ಇಂಡಿಯನ್ ಡ್ರೈವರ್ಸ್ಗಳು ತಗೊಂಡು ಬಂದು ಸಪ್ಲೈ ಮಾಡ್ತಾರೆ. ಆ ಸಪ್ಲೈ ಮಾಡೋಂಥ ಇಡಿಯಟ್ಗಳು ಬೇಕಾದ್ರೆ ನಾನು ನಿಮ್ಗೆ ಹಿಡ್ಕೊಡ್ತೀನಿ, ತಗೊಂಡ್ಬಂದು ಸೇಲ್ ಮಾಡ್ತಾರೆ. ಯುವಕರೆಲ್ಲನೂ ಅದನ್ನ ತಿಂದು ಹಾದಿ ತಪ್ಪ ಮಕ್ಕಳು ಮರಿ ಏನೋ ಓದಿ ಉದ್ಧಾರ ಆಗಿ ನಮ್ಮನ್ನ ಸಾಕ್ತಾರೆ ಅಂತ ವಯಸ್ಸಾದ ತಂದೆ ತಾಯಿಗಳು ಕನಸು ಕಟ್ಕೊಂಡಿರ್ತಾರೆ. ಆ ಕನಸುಗಳು ನಿರಾಸೆ ಮೂಡಿಸ್ತಾ ಇದ್ದಾರೆ, ಅವರ ಆರೋಗ್ಯನ ಒದಗಿಸ್ಕೊಳ್ತಾ ಇದ್ದಾರೆ. ಮತ್ತೆ ತುಂಬಾ ಜನ ಸೇರ್ತಾರೆ ಸರ್, ನೈಟ್ 8 ಗಂಟೆ 9 ಗಂಟೆ ಆದ್ಮೇಲೆ ಒನ್ ಟೈಮ್ 50 ಮೆಂಬರ್ಸ್ 100 ಮೆಂಬರ್ಸ್ ಇರ್ತಾರೆ. ಅವ್ರು ನೋಡಿ ನನಗೆ ಭಯ ಹೋಗ್ಬಿಡ್ತೀನಿ. ನಾನು ಒಬ್ಬ ಏನ್ ಫೇಸ್ ಮಾಡ್ಲಿ ಸರ್? ಆಗಲ್ಲ. 50 ಜನ ಕೂಡ ನಿಜ ಜೀವನದಲ್ಲಿ ಫೇಸ್ ಮಾಡಕ್ಕಲ್ಲ ಅವ್ರು. ಯಾಕಂದ್ರೆ ಹಸಿದ ಹೆಬ್ಬುಲಿಗಳ ತರ ಆಗ್ಬಿಟ್ಟಿರ್ತಾರೆ ಗಾಂಜಾಗಳು ಹಾಕೊಂಡು. ಅವ್ರ ಜೊತೆ ಹೋಗಿ ಏನ್ ಫೈಟ್ ಮಾಡ್ಲಿ ನಾನು?